ಜಿಯೋ ಕಾಯಿನ್ ಎಲ್ಲ ಕಡೆ ಟ್ರೆಂಡಿಂಗ್ ನಲ್ಲಿ ಇರ್ತಕ್ಕಂಥದ್ದು ಜಿಯೋ ಕಾಯಿನ್ ನಲ್ಲಿ ನಿಜವಾಗ್ಲೂ ಹಣ ಗಳಿಸಬಹುದಾ? ಜಿಯೋ ಕಾಯಿನ್ ಅಂದ್ರೆ ಏನು? ಜಿಯೋ ಕಾಯಿನ್ ನಲ್ಲಿ ಹೇಗೆಲ್ಲ ಹಣ ಗಳಿಸಬಹುದು ಎಲ್ಲವೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ಈ ಒಂದು ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಹಂಚ್ಕೊಳ್ಳಿ, ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಇಲ್ಲಿ ಇವತ್ತು ನಾವು ಕಂಪ್ಲೀಟ್ ಆಗಿ ಜಿಯೋ ಕಾಯಿನ್ ಅರ್ನ್ ಮಾಡೋದು ಹೇಗೆ, ಇದರಲ್ಲಿ ಸೈನ್ ಅಪ್ ಹೇಗೆ ಮಾಡ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚಿತವಾಗಿ ಜಿಯೋ ಕಾಯಿನ್ ಅಂದ್ರೆ ಏನು ಅಂತ ನಿಮ್ಗೇನಾದ್ರೂ ಕನ್ಫ್ಯೂಷನ್ ಇದ್ರೆ ಸೊ ಇದೇ ಡಿಸ್ಕ್ರಿಪ್ಷನ್ ಅಲ್ಲಿ ಜಿಯೋ ಕಾಯಿನ್ ಅಂದ್ರೆ ಏನು ಇದರ ಪೂರ್ತಿ ವಿವರವನ್ನ ಕೊಟ್ಟಿದ್ದೀನಿ. ಅದನ್ನ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ನೋಡ್ತಾ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಒಂದು ವಿಡಿಯೋವನ್ನ ನೀವು ನೋಡಿ ಅಂತ ಹೇಳ್ತಾ ನಾವು ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಬ್ರೌಸರ್ ಅನ್ನೋದು ನೀವು ತಗೊಳ್ಳಿ. ಈ ಗೂಗಲ್ ಬ್ರೌಸರ್ ಅಲ್ಲಿ ಜಿಯೋ ಸ್ಪೇರ್, ಈ ಜಿಯೋ ಸ್ಪೇರ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಬ್ರೌಸರ್. ಈಗ ಗೂಗಲ್ ಕ್ರೋಮೋ ಹೇಗಿದೆ, ಗೂಗಲ್ ಹೇಗಿದೆ, ಅದೇ ರೀತಿಯಲ್ಲಿ ಒಂದು ಬ್ರೌಸರ್ ಇದು ಜಿಯೋ ಇಂಡಸ್ಟ್ರಿ ಅವರದೇ. ಇಲ್ಲಿ ನಿಮ್ಗೆ ಕಾಣ್ತಾ ಇದ್ದಂಗೆ ನೀವು ಗೂಗಲ್ ಅಲ್ಲಿ ಇದ್ ಮಾಡಿದಾಗ ಜಿಯೋ ಸ್ಪೇರ್ ವೆಬ್ ಬ್ರೌಸರ್ ಅಂತ ಬರುತ್ತೆ ಮೊದಲಿಗೆ. ಅದರಲ್ಲಿ ಇನ್ಸ್ಟಾಲ್ ಅನ್ನೋದು ನೀವು ಕೊಡಿ. ಇನ್ಸ್ಟಾಲ್ ಅನ್ನೋದು ನೀವು ಕೊಟ್ಟಾಗ ಇನ್ಸ್ಟಾಲ್ ಅನ್ನೋದು ಆಗುತ್ತೆ ನಿಮ್ಮ ಮೊಬೈಲ್ ಅಲ್ಲಿ. ಇನ್ಸ್ಟಾಲ್ ಆಗ್ತಿದೆ, ಸೊ ಜಸ್ಟ್ ಒಂದು ಫ್ಯೂ ಸೆಕೆಂಡ್ ಅನ್ನೋದು ನಿಮ್ಗೆ ಟೈಮ್ ಅನ್ನೋದು ತಗೊಳುತ್ತೆ. ಇನ್ಸ್ಟಾಲ್ ಆಗಿದ ಕೂಡಲೇ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ ಕೂಡಲೇ ನೀವು ಹಲೋ ಅಂತ ಪರ್ಮಿಷನ್ ಅನ್ನೋದು ಕೊಡಿ. ಇಲ್ಲಿ ಟೈಲರ್ಡ್ ಟು ಯು ಅಂತ ಕೊಟ್ಟಿದ್ದಾರೆ. ಮೇಕ್ ಎ ಜಿಯೋ ಸ್ಪೇರ್ ಟ್ರೂಲಿ ಯುವರ್ಸ್ ಥ್ರೂ ಆಪ್ ಕಸ್ಟಮೈಸೇಷನ್ ಅಂಡ್ ಮೋರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಸ್ಟಮೈಸ್ ಯುವರ್ ಬ್ರೌಸರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಒಂದು ಡೌನ್ ಅಲ್ಲಿ ಚೆಕ್ ಬಾಕ್ಸ್ ಒಂದು ಇದೆ, ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ ಕೂಡಲೇ ನಿಮ್ಗೆ ಐ ಆಮ್ ರೆಡಿ ಟು ಬ್ರೌಸರ್ ಅಂತ ಬರುತ್ತೆ. ಸೊ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಬೈ ಡಿಫಾಲ್ಟ್ ಆಗಿ ಬ್ರೌಸರ್ ಆಗಿ ನಿಮ್ಗೆ ಬೇಕಾ ಅನ್ನೋದು ಇಲ್ಲಿ ಕೇಳುತ್ತೆ. ಅದನ್ನ ಸೆಟ್ ಬೈ ಡಿಫಾಲ್ಟ್ ಅಂತ ಇರುತ್ತೆ, ಮತ್ತೆ ರಿಮೈಂಡರ್ ಮಿ ಲೇಟರ್ ಅಂತ ನೀವು ಸೆಟ್ ಆಸ್ ಎ ಡಿಫಾಲ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಪರ್ಮಿಷನ್ ಅನ್ನೋದು ಎಲ್ಲ ಕೇಳುತ್ತೆ. ಹಾಗಾಗಿ ನೀವು ಪರ್ಮಿಷನ್ ಅನ್ನೋದು ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಪರ್ಮಿಷನ್ ಗೂ ಹೋದಾಗ ಕ್ರೋಮ್ ಇದೆ, ಮತ್ತೆ ಜಿಯೋ ಸ್ಪೇರ್ ಇದೆ, ಸಫಾರಿ ಅನ್ನೋದು ಇದೆ. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ ಜಿಯೋ ಸ್ಪೇರ್ ಅನ್ನೋದು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಬ್ಯಾಕ್ ಬಂದಿದ ಕೂಡಲೇ ನಿಮ್ಗೆ ಈ ರೀತಿಯಾಗಿ ನಿಮ್ಗೆ ಕಂಪ್ಲೀಟ್ ಒಂದು ಡಿಫಾಲ್ಟ್ ಥೀಮ್ ಅನ್ನೋದು ನಿಮ್ಗೆ ಕಾಣುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಟಾಪ್ ಮೇಲೆ ಲೆಫ್ಟ್ ಸೈಡ್ ಬಟನ್ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ಸೈನ್ ಅಪ್ ಮಾಡ್ಕೋಬೇಕು. ಸೊ ಮೊದಲ ಸ್ಟೆಪ್ ಬಂದ್ಬಿಟ್ಟು ನೀವು ಸೈನ್ ಅಪ್ ಅನ್ನೋದು ಮಾಡ್ಕೋಬೇಕು. ಈ ಸೈನ್ ಅಪ್ ಪ್ಲೇಸ್ ಅಲ್ಲಿ ನಿಮ್ಮ ನೇಮ್ ಅನ್ನೋದು ಕೊಡಿ. ತದನಂತರ ನಿಮ್ಮ ಫೋನ್ ನಂಬರ್ ಅನ್ನೋದು ಇಲ್ಲಿ ಹಾಕಿ. ಸೊ ಈ ಫೋನ್ ನಂಬರ್ ನೀವು ಯೂಸ್ ಮಾಡ್ತಾ ಇರತಕ್ಕಂಥದ್ದೇ ಹಾಕ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ OTP ಅನ್ನೋದು ಬರುತ್ತೆ. ಸೊ ಓಕೆ, ನಂಬರ್ ಹಾಕಿದ ಕೂಡಲೇ ಅಗೇನ್ ಸೆಂಡ್ OTP ಅಂತ ಕೊಡಿ. OTP ವಿತ್ ಇನ್ ಎ ಸೆಕೆಂಡ್ ಅಲ್ಲಿ ಬಂದ್ಬಿಡುತ್ತೆ. ಸೈನ್ ಇನ್ ಅಂತ ಸೈನ್ ಅಪ್ ಆಯ್ತು. ಇಲ್ಲಿ ನಿಮ್ಗೆ ಸಿಂಕ್ ಡಾಟಾ ಅಂತ ಬರುತ್ತೆ. ಇಲ್ಲಿ ಎಲ್ಲವೂ ಸಹ ಸೆಲೆಕ್ಟ್ ಆಲ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲವೂ ಸಹ ಸಿಂಕ್ ಆಗುತ್ತೆ. ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟಿದ ಕೂಡಲೇ ನಿಮ್ಗೆ ಸೊ ಮತ್ತೆ ಅಗೇನ್ ಈ ರೀತಿಯಾಗಿ ಆಲ್ರೆಡಿ ನೀವು ಸೈನ್ ಅಪ್ ಆಗಿದ್ರೆ ಅಂದ್ರೆ ನಿಮ್ಮ ಅಕೌಂಟ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಯ್ತು. ಇದು ತದನಂತರ ಕ್ರಿಯೇಟ್ ಆದ ನಂತರ ಇಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಹೇಗೆ, ಈ ಕಾಯಿನ್ ಹೇಗೆ ನೀವು ಅರ್ನ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮಾಡಿದೆ ಅದನ್ನೇ ನೀವು ಫಾಲೋ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಸಿಂಪಲ್ ಈ ಜಿಯೋ ಸ್ಪೇರ್ ಏನು ಅಂತ ಹೇಳಿದ್ರೆ ನಿಮ್ಮ ಗೂಗಲ್ ಅನ್ನೋದು ಹೇಗಿರುತ್ತೋ ಅದೇ ರೀತಿಯಲ್ಲಿ ನೀವು ಬ್ರೌಸ್ ಮಾಡ್ತೀರಾ. ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಆಪ್ ಆಗ್ಬೋದು, ಎಲ್ಲವೂ ಸಹ ಇಲ್ಲಿ ಬ್ರೌಸ್ ಮಾಡಬಹುದು. ಜಸ್ಟ್ ಸಿಂಪಲ್ ಆಗಿ ನೋಡಿ, ಈಗ ಇಲ್ಲಿ ಸರ್ಚ್ ಆರ್ ಟೈಪ್ ಲಿಂಕ್ ಅಂತ ಇದೆ. ಸೊ ಜಸ್ಟ್ ನೀವು ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಿ. ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಇಲ್ಲಿ ಬರುತ್ತೆ. ಸೊ ಈ ಯೂಟ್ಯೂಬ್ ಬಂದ ನಂತರ ಇಲ್ಲಿ ನಿಮ್ಗೆ ಬೇಕಾದದ್ದನ್ನ ನೀವು ಸೊ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಸೊ ಅದನ್ನ ನೀವು ನೋಡಬಹುದು. ಸೊ ಅದೇ ರೀತಿಯಲ್ಲಿ ನೀವು ಇಲ್ಲಿ ಟ್ರಿಪ್ ಅಡ್ವೈಸರ್ ಇದೆ, ಸಮಥಿಂಗ್ ಅಂತ ಹೇಳಿದ್ರೆ ನೀವೇನೆಲ್ಲ ಗೂಗಲ್ ಅಲ್ಲಿ ನೋಡ್ತಾ ಇದೀರಾ, ಈಗ ಫೇಸ್ಬುಕ್ ನೋಡ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ, ಸೊ ಅದೇ ರೀತಿಯಲ್ಲಿ ನೀವು ಸೊ ಪ್ರತಿಯೊಂದು ಸಹ ಇಲ್ಲಿ ಈ ಬ್ರೌಸರ್ ಅಲ್ಲಿ ನೀವು ಆಕ್ಟಿವಿಟೀಸ್ ಅನ್ನೋದು ಮಾಡ್ತಾ ಇರ್ಬೇಕು. ಪ್ರತಿದಿನ ನೀವು ಒಂದಲ್ಲ ಒಂದು ಆಕ್ಟಿವಿಟೀಸ್ ಗೂಗಲ್ ಅಲ್ಲಿ ಮಾಡ್ತಾ ಇದೀರಲ್ವಾ, ಗೂಗಲ್ ಕ್ರೋಮಾ, ಗೂಗಲ್ ವೆಬ್ ಬ್ರೌಸರ್ ಅಲ್ಲಾಗ್ಲಿ, ಅದನ್ನೇ ಇಲ್ಲಿ ಆಕ್ಟಿವಿಟೀಸ್ ಮಾಡೋದ್ರಿಂದ ಪ್ರತಿಯೊಂದು, ಈಗ ಸಪೋಸ್ ನೋಡಿ ನಾನು ಇಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ಒಂದು ಚಾನಲ್, ನನ್ನದೇ ಆದಂತಹ ಒಂದು ಚಾನಲ್ ಅನ್ನೋದು ನಾನು ನೋಡ್ತೀನಿ. ಜಸ್ಟ್ ಎ ಮಿನಿಟ್, ವೆಂಕಟಪತಿ ಬಿಸ್ನೆಸ್ ಅಂಡ್ ಎಕ್ಸ್ಪರ್ಟ್. ಸೊ ನೋಡಿ ನನ್ನ ಚಾನಲ್ ಇಲ್ಲಿ ಬಂತು. ಈಗ ನಾನು ಏನ್ ಮಾಡ್ತೀನಿ, ಈ ಪ್ರತಿದಿನ ಒಂದು ಈ ವಿಡಿಯೋ ಅನ್ನೋದು ಇಲ್ಲೇ
ನಾನು ನೋಡ್ತಾ ಇರ್ಬೋದು. ನಿಮ್ಗೆ ಏನ್ ಬೇಕೋ ಪ್ರತಿದಿನ ನೀವು ನೋಡ್ತಾ ಕೇವಲ ₹5. ಇವತ್ತು ನಾವು ನೋಡಿದಾಗ ಪ್ರೆಸೆಂಟ್ ಇವತ್ತಿನ ದಿನದಲ್ಲಿ ನಾವು ಆಡ್ ಹೇಳಿದ್ರೆ ಇಂಡಿಯಾ ರುಪೀಸ್ ಅಲ್ಲಿ ₹85 ಅಂತ ಲೆಕ್ಕಾಚಾರ ಹಾಕಿದ್ರು ಆಲ್ಮೋಸ್ಟ್ ಆಲ್ 85 ಲಕ್ಷ ರೂಪಾಯಿಗೆ ಇವತ್ತು ಗ್ರೋತ್ ಏನಿದೆ. ಜಸ್ಟ್ ನಾನು ಬ್ಯಾಕ್ ಆಫೀಸ್ ಬರ್ತೀನಿ. ಸೊ ಇಲ್ಲಿ ಏನಿದೆ, ಒಂದು ಟೀಮ್ ಅಲ್ಲಿ ನಿಮ್ಗೆ ಬೇಕಾದದನ್ನ ಇಲ್ಲಿ ವ್ಯೂ ಆಲ್ ಅಂತ ನೋಡಿ. ಈಗ ಗೂಗಲ್ ಇಲ್ಲೇ ನೀವು ಯೂಸ್ ಮಾಡಬಹುದು, ಯೂಟ್ಯೂಬ್ ಇಲ್ಲೇ ಇದೆ, ಸೊ ಇಲ್ಲೇ ಯೂಸ್ ಮಾಡಬಹುದು. ಹಾಗೆ ಇವ್ರದ್ದು ಜಿಯೋ ಸಿನಿಮಾ ಅಂತ ಏನಿದೆ, ಸೊ ಜಿಯೋ ಸಿನಿಮಾ ನೀವು ಇಲ್ಲೇ ನೋಡಬಹುದು. ಒಂದು ಏನು ಗೇಮ್ಸ್ ಆಗ್ಬಹುದು, ನೀವು ನೋಡಿ ಸ್ಪೋರ್ಟ್ಸ್ ಗೇಮ್ಸ್ ಆಗ್ಬಹುದು, PL ಆಗ್ಬಹುದು, ಸಿನಿ ಬಿಸ್ ಆಗ್ಬಹುದು, Dream11 ಆಗ್ಬಹುದು, ಸೋಷಿಯಲ್ ಮೀಡಿಯಾ, ಸೊ ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಲಿಂಕ್ಡ್ಇನ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಎಲ್ಲವೂ ಸಹ ನಿಮ್ಗೆ ಏನಾದ್ರು ನ್ಯೂಸ್ ನೋಡ್ಬೇಕು, ಯಾವ್ದು ನೀವು ನ್ಯೂಸ್ ಚಾನಲ್ ನೋಡ್ತೀರಾ, ನ್ಯೂಸ್ ಚಾನಲ್ ಇಲ್ಲೇ ನೋಡಬಹುದು. ಫ್ಯಾಷನ್ ನಿಮ್ಗೆ ಏನಾದ್ರು ಚೇಸ್ ಮಾಡ್ಬೇಕು, ಇ-ಕಾಮರ್ಸ್ ಇಲ್ಲೇ ನೋಡಬಹುದು. ನೀವು ಬುಕಿಂಗ್ಸ್ ಏನಾದ್ರು ನೀವು ಮೇಕ್ ಮೈ ಟ್ರಿಪ್ ಅಲ್ಲಿ ಆಗ್ಬಹುದು, ಅಥವಾ ಒಂದು ಫ್ಲೈಟ್ ಟ್ರೈನ್ ಟಿಕೆಟ್ ಆಗ್ಬಹುದು, ಎಲ್ಲವೂ ಸಹ ನೀವು ಇಲ್ಲೇ ಮಾಡ್ಕೋಬಹುದು. ಎಲ್ಲಾ ತರದ್ದು ನೀವು ಗೂಗಲ್ ಬ್ರೌಸರ್ ಅಲ್ಲಿ ಏನೆಲ್ಲ ನೀವು ಆಕ್ಟಿವಿಟೀಸ್ ಮಾಡ್ತೀರಿ ಎಲ್ಲವೂ ಸಹ ಇಲ್ಲೇ ಅವೈಲೇಬಲ್ ಇರುತ್ತೆ. ಅದನ್ನ ನೀವು ಜಸ್ಟ್ ಪ್ರತಿದಿನ ನೀವು ಆಕ್ಟಿವಿಟೀಸ್ ಅನ್ನೋದು ಇಲ್ಲಿ ಮಾಡ್ತಾ ಇರೋದ್ರಿಂದ ರಿವಾರ್ಡ್ ರೂಪದಲ್ಲಿ ನಿಮ್ಗೆ ಕಾಯಿನ್ ಅನ್ನೋದು ಇಲ್ಲಿ ಕೊಡ್ತಾರೆ. ಈ ಕಾಯಿನ್ ಇಂದ ನಿಮ್ಗೆ ಏನು ಉಪಯೋಗ ಸರ್? ಸರಿ, ಇದರಿಂದ ನಮ್ಗೆಲ್ಲ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಸಿಂಪಲ್ ಏನಪ್ಪಾ ಅಂತ ಹೇಳಿದ್ರೆ, GN ಕಾಯಿನ್ ಅನ್ನೋದು ಈಗ ಜಸ್ಟ್ ಲಾಂಚಿಂಗ್ ಮಾಡಿದ್ದಾರೆ. ಲಾಂಚಿಂಗ್ ಮಾಡಿ ಅದರ ನೆಕ್ಸ್ಟ್ ಟೆಸ್ಟಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇದು ಟೆಸ್ಟ್ ವರ್ಷನ್ ಅಲ್ಲಿ ಏನೆಲ್ಲ ಆಗ್ಬಹುದು. ಸೊ ಅದೆಲ್ಲವೂ ಸಹ ಕಂಪ್ಲೀಟ್ ಪೂರ್ತಿ ಪ್ಲೆಡ್ಜ್ ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ನಮ್ಮ ಮುಂದೆ ಲಿಸ್ಟಿಂಗ್ ಆಗುತ್ತೆ ಎಕ್ಸ್ಚೇಂಜ್ ಗಳಲ್ಲಿ. ಸೊ ಇದನ್ನ ಅವರು ಮೇ ಬಿ ಫ್ಯೂಚರ್ ಅಲ್ಲಿ ಇನ್ನು ಯಾವ್ಯಾವ ರೀತಿ ಇದನ್ನ ಕೊಡ್ತಾರೆ ಅನ್ನೋದು ಸೊ ಇದಿಲ್ಲ. ಬಟ್ ಅಕಾರ್ಡಿಂಗ್ ಟು ಕೆಲವೊಂದು ಇನ್ಫಾರ್ಮೇಶನ್ ಅವ್ರ ಕಡೆಯಿಂದ ಬಂದಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವರ ಒಂದು ಇಂಡಸ್ಟ್ರಿಗಳು ಏನಿದಾವೆ, ಈಗ ಜಿಯೋ ಮಾರ್ಟ್ ಆಗ್ಬೋದು, ಅಥವಾ ಒಂದು ಟೆಲಿಕಮ್ಯುನಿಕೇಶನ್, OTT ಪ್ಲಾಟ್ಫಾರ್ಮ್, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಈ ಜಿಯೋ ಕಾಯಿನ್ ಅನ್ನ ಅಕ್ಸೆಪ್ಟ್. ಈಗ ನೀವು ಸಪೋಸ್ ಒಂದು 500 ಕಾಯಿನ್ ಸೊ ಇಲ್ಲಿ ರಿವಾರ್ಡ್ ರೂಪದಲ್ಲಿ ನೀವು ತಗೊಂಡ್ರಿ ಅನ್ಕೊಳ್ಳಿ, ನಾಳೆ ದಿವಸ ಏನೋ ಒಂದು ರೀಚಾರ್ಜ್ ಮಾಡ್ಬೇಕು, ನೀವು ಜಿಯೋ ಕಾಯಿನ್ ಇಂದ ರೀಚಾರ್ಜ್ ಮಾಡ್ಕೋಬಹುದು. ಇಲ್ಲ ಇವ್ರ ಮಾರ್ಟ್ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಪರ್ಚೇಸ್ ಮಾಡಬೇಕು, ನಿಮ್ಗೆ ಅಗತ್ಯ ಇರತಕ್ಕಂಥ ವಸ್ತುನ ಪರ್ಚೇಸ್ ಮಾಡಬಹುದು, ಆ ಜಿಯೋ ಕಾಯಿನ್ ಅಕ್ಸೆಪ್ಟ್ ಮಾಡಬಹುದು. ಅಂದ್ರೆ ಅವರ ಒಂದು ಪ್ಲಾಟ್ಫಾರ್ಮ್ ಗಳಲ್ಲೆಲ್ಲ ಈ ಒಂದು ಜಿಯೋ ಕಾಯಿನ್ ಅನ್ನ ಅಕ್ಸೆಪ್ಟೆನ್ಸಿ ಅಂತಕ್ಕಂಥದ್ದು ಮಾಡಬಹುದು ಅನ್ನೋದು ಇನ್ನು ಕನ್ಫರ್ಮೇಶನ್ ಅಫಿಷಿಯಲ್ ಆಗಿ ಕೊಟ್ಟಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಅವರೆಲ್ಲ ಏನೇನ್ ಮಾಡಬಹುದು ಅನ್ನೋದು ಜಸ್ಟ್ ಒಂದು ಅವರ ಒಂದು ಇನ್ಫಾರ್ಮೇಶನ್ ಅನ್ನೋದು ಇದೆ. ಸೊ ಹಾಗಾಗಿ ಜಸ್ಟ್ ನಾವು ಪ್ರತಿದಿನ ಆಕ್ಟಿವಿಟೀಸ್ ಮಾಡ್ತಾ ಇದೀವಲ್ಲ, ಅದನ್ನೇ ಇದರಲ್ಲಿ ಮಾಡ್ಕೊಂಡು ಪ್ರತಿಯೊಬ್ರು ಜಿಯೋ ಕಾಯಿನ್ ಅನ್ನೋದು ಅರ್ನ್ ಮಾಡ್ಕೊಳ್ಳಿ. ಅಂದ್ರೆ ಈಸಿಯಾಗಿ ನಾವೇನ್ ದುಡ್ಡು ಕೊಡೋ ಅವಶ್ಯಕತೆ ಏನಿಲ್ವಲ್ಲ, ಕೊಂಡ್ಕೋಬೇಕು ಅನ್ನೋದು ಏನು ಇಲ್ವಲ್ಲ, ನಿಮ್ಮ ಅದೃಷ್ಟ. ನಿಮ್ಗೆ ಏನಾದ್ರು ಒಂದು 500 ಬರ್ಬೋದು, 1000 ಬರ್ಬೋದು. ನೋಡಿ, ಬಿಟ್ ಕಾಯಿನ್ 2009 ಕೇವಲ ₹5 ಇತ್ತು. ಇವತ್ತು ಎಷ್ಟಿದೆ? ಹತ್ತತ್ರ ಇವತ್ತು 95 ಲಕ್ಷ, 1 ಕೋಟಿವರೆಗೂ ರೀಚ್ ಆಗ್ತಾ ಇದೆ. ಅವತ್ತು ಅಷ್ಟೇ 21 ಮಿಲಿಯನ್ ಕಾಯಿನ್ ಅಲ್ಲಿ ಬಿಟ್ ಕಾಯಿನ್ ಫ್ರೀ ಆಗಿ ಏರ್ ಡ್ರಾಪ್ ಅಲ್ಲಿ ಕೊಟ್ಟಿದ್ರು. ಅವತ್ತೇನಾದ್ರು 100 ಕಾಯಿನ್ ನಮ್ಗೆ ಫ್ರೀ ಆಗಿ ತಗೊಂಡು ಇವತ್ತು ಹಾಗೆ ಜಸ್ಟ್ ಫ್ರೀ ಆಗಿ ಸಿಕ್ಕಿರೋದಲ್ವಾ, ಒಂದ್ ಕಡೆ ಹಾಕಿ ಇಟ್ಟಿದ್ರೆ ಇವತ್ತು ಒಂದು ಕಾಯಿನ್ ಬೆಲೆ 1 ಕೋಟಿ ಅಂತ ಹೇಳಿದ್ರೆ 100 ಕಾಯಿನ್ ಇದ್ರೆ ಎಷ್ಟು ನಾವು ಬೆಲೆ ಬಾಳ್ತಾ ಇದೀವಿ. ಸಿಂಪಲ್ ಲಾಜಿಕ್ ಅಷ್ಟೇ. ಸೊ ಇರೋ ಒಂದು ಆಪರ್ಚುನಿಟಿಯನ್ನ ಬಳಸ್ಕೊಳ್ಳೋಣ, ಅದರಲ್ಲಿ ನಮ್ಗೆ ಕಳ್ಕೊಳ್ತಕ್ಕಂಥದ್ದು ಏನು ಇಲ್ವಲ್ಲ. ಹಾಗಾಗಿ ಪ್ರತಿಯೊಬ್ರು ಇದನ್ನ ಬಳಸ್ಕೊಳ್ತೀರಾ ಅಂತ ಭಾವಿಸ್ತಾ, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ, ಇದನ್ನ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ನೀವು ಈ ರಿವಾರ್ಡ್ಸ್ ಕಾಯಿನ್ಸ್ ಅನ್ನೋದು ಅರ್ನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಶುಭವಾಗ್ಲಿ, ಶುಭ ದಿನ.